ನಾನು ಬೆಳಗ್ಗೆ ಲೇಟಾಗಿ ಎದ್ದರೂ ಕೂಡ ಬೇಗ ರೆಡಿಯಾಗಿ ಈ ಥರ ಒಂದು ಬಿಟ್ಟು ಪೋಸ್ ಕೊಟ್ಟೆ. ಆಮೇಲೆ ಅಷ್ಟರಲ್ಲಿ ಅಮ್ಮ ಲೇಟಾಗಿತ್ತು ಅಂತ ಅಮ್ಮನೇ ಬಾಕ್ಸ್ಗೆ ಹಾಕಿ ರೆಡಿ ಮಾಡಿ ಇಟ್ಟು. ಸೊ ಅದನ್ನ ತಗೊಂಡು ನಾನು ಹೋಗ್ತಿದ್ದೆ ನಿಸರ್ಗ ಸ್ಕೂಲ್ ಹತ್ರ. ಸ್ಕೂಲ್ ನೋಡಿ ನಂಗೆ ಹಳೆ ನೆನಪುಗಳೆಲ್ಲ ನೆನಪಾಯಿತು. ಸ್ಕೂಲ್ನ ಮಿಸ್ ಮಾಡಿಕೊಂಡೆ ನಾನು ಸ್ವಲ್ಪ. ಅಲ್ಲಿಂದ ಇರಲಿ ಬಿಡು ಪರವಾಗಿಲ್ಲ ಅಂತ ಅಂದ್ಕೊಂಡು, ನನ್ನ ಜೀವನ ಇರೋದೇ ಹಿಂಗೆ ಅಂತ ಅಂದ್ಕೊಂಡು ಸೀದಾ ಹೋಗಿದ್ದು ಬಸ್ ಸ್ಟ್ಯಾಂಡ್ ಕಡೆಗೆ. ನೋಡಿದ್ರೆ ಬಸ್ ಬಂದೇ ಬಿಡ್ತು. ನಂಗಂತೂ ಫುಲ್ ಖುಷಿ ಆಗ್ಬಿಡ್ತು. ಅಲ್ಲಿಂದ ಬಸ್ ಹತ್ಕೊಂಡು ಬಾಗಲಗುಂಟೆ ಡಿ-ಮಾರ್ಟ್ ಕಡೆಗೆ ಹೋಗ್ತಿದ್ದೆ. ಹೋಗಿ ಡಿ-ಮಾರ್ಟ್ಗೆ ಹೇಳಿ ಒಳಗಡೆ ಲಂಚ್ ರೂಮ್ ಹತ್ರ ಹೋಗಿ ಲಂಚ್ ಬಾಕ್ಸ್ನೆಲ್ಲ ಇಟ್ಟು, ಆಮೇಲೆ ನೆನಪಾಯ್ತು ಊಟ ಮಾಡಿಲ್ಲ ಅಂತ. ಬೆಳಗ್ಗೆ ಊಟ ಮಾಡಿಕೊಂಡು ಆಮೇಲೆ ಮತ್ತೆ ಮಧ್ಯಾಹ್ನ ಊಟ ಮಾಡ್ಕೊಡೋಕ್ಕೆ ನಾನು ನಮ್ಮ ಫ್ರೆಂಡ್ ಬಂದ್ವಿ. ಆಮೇಲೆ ಕೆಲಸ ಮುಗಿದ್ಮೇಲೆ ಲಾಗೌಟಾಗಿ ಸೀದಾ ಮನೆ ಕಡೆ ಹೋಗ್ತಿರ್ಬೇಕಾದ್ರೆ ನೆನಪಾಗಿದ್ದೊಂದೆ, ಏನಾದರೂ ಮಾಡಿ ಫಸ್ಟ್ ದುಡ್ಡು ಮಾಡಿ ಆಮೇಲೆ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೋಬೋದು ಅಂತ ಹೇಳ್ಕೊತ ಹೋಗ್ಬೇಕಾದ್ರೆ ನಮ್ಮಣ್ಣ ಸಿಗ್ದ. ಆಮೇಲೆ ಇವ್ರ ಜೊತೆ ಸ್ವಲ್ಪ ಮಾತಾಡ್ಕೊಂಡು ಸೀದಾ ಮನೆ ಕಡೆ ಬಂದೆ. ಇಲ್ಲಿ ನೋಡಿದ್ರೆ ಅಲ್ಲಿ ಗೇಟೆಲ್ಲ ಓಪನ್ ಆಗಿತ್ತು. ಒಳಗಡೆ ಬಾಗಿಲು ತಟ್ಟಿದೆ, ಮಮ್ಮಿ ಬಂದು ಬಾಗಿಲು ತೆಗೀತು. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸಲ್ಲಿ ಹೆಂಗಿತ್ತು ಅಂತ ತಿಳಿಸಿ. ಸರಿ, ಬರಲಾ?